ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಕಾಲ ಮತ್ತು ಕೆಲಸ ಈ ಒಂದು ಟಾಪಿಕ್ ಮೇಲೆ ಈಸಿಯಾಗಿ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಸುಲಭವಾಗಿದೆ. ಫಸ್ಟ್ ಒಂದು ಕ್ವಶನ್ ನಾನು ತೊಗೊಂಡಿದ್ದೇನೆ. ಈ ಕ್ವಶನ್ ಯಾವುದಪ್ಪ ಅಂದರೆ ವೈರ್ಲೆಸ್ SI 2023 ಈ ಒಂದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಕ್ವಶನ್ ನೋಡೋಣ. 6 ಜನ ಪುರುಷರು ಒಂದು ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಬೇಕಾದರೆ ಎಷ್ಟು ಪುರುಷರ ಅವಶ್ಯಕತೆ ಇದೆ? ಫಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸಬ್ ಹೆಡಿಂಗನ್ನು ಹಾಕೋಬೇಕು. ಏನಂತೇಳಿ? ಜನರು, ನೆಕ್ಸ್ಟ್ ಕೆಲಸ, ನೆಕ್ಸ್ಟ್ ದಿನ. ಈ ರೀತಿ ಸ್ವಲ್ಪ ಜಾಗ ಬಿಟ್ಟು 3 ಕಾಲಮಲ್ಲಿ ಜನರು, ಕೆಲಸ, ದಿನ ಅಂತೇಳಿ ನೀವು ಹಾಕೋಬೇಕು. ಇದೇ ರೀತಿಯೇ ಹಾಕೋಬೇಕು ನೀವು. ಇದು ಹಾಕೊಂಡ್ಮೇಲೆ ಈಗ ನಾವು ಕ್ವಶನಿಗೆ ಬರೋಣ. ಈ ಕ್ವಶನ್ ನೋಡಿ, ಇಲ್ಲಿ ಜನರು, ಫಸ್ಟ್ ಜನರಲ್ಲ, ಇಲ್ಲಿ ಫಸ್ಟ್ ಜನರು ಎಷ್ಟು ಜನ ಇದ್ದಾರೆ ನೋಡ್ರಿ. ಇಲ್ಲಿ ಫಸ್ಟ್ ಬರುವಂಥ ಸಂಖ್ಯೆ 6. ಸೊ ಇದನ್ನು ಜನರ ಕೆಳಗೆ ಬರ್ಕೋಬೇಕು, 6. ಈಗ ನೆಕ್ಸ್ಟ್ ಕೆಲಸ. ಎಷ್ಟು ಕೆಲಸ ಇದೆ? ಒಂದೇ ಕೆಲಸ ಅಲ್ಲ, ಅದೇ ಕೆಲಸವನ್ನೇ ಅವರು ಮಾಡ್ತಿದ್ದಾರಲ್ಲ, 1. ಅದನ್ನು 1 ಅಂತ ಬರ್ಕೋಬೇಕು. ನೆಕ್ಸ್ಟ್ ದಿನ. ಎಷ್ಟು ದಿನ? ನೆಕ್ಸ್ಟ್ ನೋಡ್ರಿ, ದಿನ. ಸಿಂಪಲ್ ಇದೆ. ಈ ರೀತಿ ಬರ್ಕೊಂಡ್ಮೇಲೆ ನೀವು ಸೀರಿಯಲ್ ಪ್ರಕಾರನೇ ಓದ್ಕೋತ ಹೋಗಿ ಅದನ್ನು ನೀವು ಫಿಲ್ ಮಾಡ್ಕೋತ ಹೋಗಬೇಕು. ಮತ್ತು ಇಲ್ಲಿ ನೆಕ್ಸ್ಟ್ ನೋಡಿ, ಇಷ್ಟಾದಮೇಲೆ 9 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು, ಅದೇ ಅಂದರೆ ಒಂದೇ ಕೆಲಸ ಅಲ್ಲ, ಅದೇ ಅಂದರೆ 1 ಕೆಲಸ ಇದೆ, ಅದಕ್ಕೆ ಕೆಲಸದ ಕೆಳಗೆ ಬರ್ಕೊಂಡಿದ್ದೀನಿ ನಾ ಇಲ್ಲಿ. ನೆಕ್ಸ್ಟ್ 3 ದಿನಗಳಲ್ಲಿ, ದಿನ ಇದೆಯಲ್ಲ, ದಿನದ ಕೆಳಗೆ ಎಷ್ಟು? 3 ದಿನಗಳಲ್ಲಿ ಅಂತ ಬರ್ಕೋಬೇಕು. ನೆಕ್ಸ್ಟ್ 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಎಷ್ಟು ಪುರುಷರ ಅವಶ್ಯಕತೆ ಇದೆ? ಎಷ್ಟು ಪುರುಷರ ಅವಶ್ಯಕತೆ ಇದೆ ಅಂದರೆ ಎಷ್ಟು ಅಂದರೆ ನಮ್ಗೆ ಗೊತ್ತಿಲ್ಲ ಅಂದರೆ ಅದು X ಆಗಿರಬೇಕು. ಪುರುಷ ಅಂದರೆ ಜನರು ಅಲ್ಲ, ಅದರ ಕೆಳಗೆ ನಾನು ಇಲ್ಲಿ Xನ ಬರ್ಕೊಂಡಿದ್ದೇನೆ. ಈಗ ಬರ್ಕೊಂಡ್ಮೇಲೆ ಏನು ಮಾಡಬೇಕು ನಾವೀಗ? ನಿಮಗೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕಲ್ಲ, ಅದೇ ರೀತಿ ನೋಡಿರಿ. ಈ 6 ಇದರ 6ರ ಅಪೋಸಿಟ್ ಯಾವುದು? 1 ಅಲ್ಲ, 1ಕ್ಕೆ ಗೆರೆ ಇಳಬೇಕು. ನೆಕ್ಸ್ಟ್ ಈ 1ರ ಅಪೋಸಿಟ್ ಯಾವುದು? ಇಲ್ಲಿ 9. ಈ ರೀತಿ ಗೆರೆ ಇಳ್ಕೋಬೇಕು. ನೆಕ್ಸ್ಟ್ ಈಗ ನೋಡಿರಿ X. ಈಗ ಇಲ್ಲಿಂದ ಇದು Xದ ಅಪೋಸಿಟ್ ಯಾವುದು? 1. ಈ 1ಗೆ ಗೆರೆ ಇಳ್ಕೋಬೇಕು. ನೆಕ್ಸ್ಟ್ ಈ 1ರ ಅಪೋಸಿಟ್ ಯಾವುದು? 3. ಈ ರೀತಿ ಗೆರೆ ಇಳ್ಕೋಬೇಕು. ಈ ರೀತಿ ಗೆರೆ ಎಳ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ನಾವು X ಫ್ಯಾಕ್ಟರನ್ನು ನಾವು ಕನ್ಸಿಡರ್ ಮಾಡಬೇಕು. X ಜೊತೆ ಯಾವ್ದ್ಯಾವ್ದು ನಾವು ಗುಣಾಕಾರ ಮಾಡಿದ್ವಲ್ಲ ಅದನ್ನು ನಾವು ಕೆಳಗೆ ಇಟ್ಕೋಬೇಕು. ಈಗ ನೋಡ್ರಿ, ಈಗ X ಈಸ್ ಈಕ್ವಲ್ ಟು Xರ ಜೊತೆ ಯಾವ್ದ್ಯಾವ್ದು ಗುಣ ಆಗಿದೆಯಲ್ಲ ಅದನ್ನು ನಾವು ಕೆಳಗೆ ಇಟ್ಕೋಬೇಕು. ಭಾಗಾಕಾರ ರೀತಿಯಲ್ಲಿ ನಾವು ಇಟ್ಕೋಬೇಕು. Xರ ಜೊತೆ ಯಾವುದಿದೆ? Xರ ಜೊತೆ ಇದು 1 ಮತ್ತು 3 ಅಂದರೆ 1 ಗುಣ್ಲೆ 3. ಈ ನೆಕ್ಸ್ಟ್ ಉಳಿದದ್ದು ಯಾವುದ್ಯಾವುದು? 6, 1, 9. ಹೌದಾ? ಇದನ್ನು ಮೇಲ್ಗಡೆ ಇಟ್ಕೋಬೇಕು. 6 ಗುಣ್ಲೆ 1 ಗುಣ್ಲೆ 9. ಈಗ ಭಾಗಾಕಾರ ಮಾಡಬೇಕು. ಈಗ ಈ 1ಕ್ಕೆ 1 ಹೋಯಿತು, 3 1 3, 3 3 9. ಈಗ 6 ಮತ್ತು 3 ಉಳಿಯಿತು, ಮತ್ತೇನು ಉಳಿದಿಲ್ಲ ಇಲ್ಲಿ ಶೇಷ. ಈಗ ನೋಡಿರಿ, 6 3 18. ಸೊ 3 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬೇಕಾದರೆ 18 ಪುರುಷರ ಅವಶ್ಯಕತೆ ಇದೆ. ಸೊ ಇದೇ ನಮ್ಮ ಉತ್ತರ. ಅದೇ ರೀತಿ ಇಲ್ಲಿ ಮತ್ತೊಂದು ಲೆಕ್ಕ ಇದೆ. ಇದು ಲೆಕ್ಕನೂ ಕೂಡ ಇದೇ ರೀತಿ ಸೇಮ್ ಪ್ರಾಬ್ಲಮ್ ಇದೆ. ಸೇಮ್ ರೀತಿಯಾಗಿ ಲೆಕ್ಕವನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ ಈ ಮತ್ತೊಂದು ಲೆಕ್ಕ ಇಲ್ಲಿದೆಯಲ್ಲ, 10 ಜನರು 50 ವಸ್ತುಗಳನ್ನು 5 ದಿನಗಳಲ್ಲಿ ತಯಾರಿಸುತ್ತಾರೆ. ಹಾಗಾದರೆ 25 ಜನರು 20 ದಿನಗಳಲ್ಲಿ ಎಷ್ಟು ವಸ್ತುಗಳನ್ನು ತಯಾರಿಸುತ್ತಾರೆ? ಸೊ ಇದರ ಉತ್ತರನ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತೆ ಸಿಗೋಣ ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಟೈಪ್ ಲೆಕ್ಕ ಜೊತೆ.